ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರನಾರಾಯಣ, ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮೊನ್ನೆ ಎಲ್ಲ ನಾನು ಹೇಳಿದ್ದೆ, ಗುರುಪೂರ್ಣಿಮೆಯ ಪ್ರಯುಕ್ತ ನಮ್ಮ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ಎಲ್ರಿಗೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ಶ್ರೀ ಸ್ವಾಮಿ ಸಮರ್ಥರ ಪಾದುಕೆಗೆ ಮತ್ತು ಶ್ರೀ ಸ್ವಾಮಿ ಸಮರ್ಥರ ವಿಗ್ರಹಕ್ಕೆ ಅಭಿಷೇಕ ಇರುತ್ತೆ. ಸೊ ವಿಶೇಷತೆ ಏನಂದರೆ, ಯಾರೇ ಬರಲಿ ಎಲ್ರಿಗೂ ಕೂಡ ಈ ಅಭಿಷೇಕ ಮಾಡಿಸುವಂಥ ವ್ಯವಸ್ಥೆ ಇರುತ್ತೆ. ಆದರೆ ಲಿಮಿಟೇಷನ್ಸ್ ಸೀಟ್ಸ್ ಇರುತ್ತೆ ಇದಕ್ಕೆ. ಸೊ ನೀವು ಮುಂಚಿತವಾಗಿಯೇ ಬುಕ್ ಮಾಡಿಕೊಂಡು, ಇದಕ್ಕೆ ಯಾವುದೇ ರೀತಿಯಿಂದ ದುಡ್ಡಿರಲ್ಲ. ಸೊ ನೀವು ಬಂದು ಈ ಒಂದು ಸೇವೆಯಲ್ಲಿ ಭಾಗಿಯಾಗಿ ಆ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತೀರಾ ಅಂತ ನಂಬಿದ್ದೀನಿ. ಮತ್ತು ಇನ್ನೊಂದು ವಿಚಾರ, ಎಲ್ಲರೂ ಅಮೌಂಟಂತೂ ಹಾಕ್ತಾಯಿದ್ದೀರಾ, ಅದು ಅನ್ನದಾನಕ್ಕೆ ಅಂತ ನೀವು ಅಮೌಂಟ್ ಹಾಕ್ತಾಯಿದ್ದೀರಾ, ತುಂಬ ಖುಷಿ ವಿಚಾರ. ಆದರೆ ಅಮೌಂಟ್ ಹಾಕಿ ನಿಮ್ಮ ಫ್ಯಾಮಿಲಿಯ ಡೀಟೇಲ್ಸ್ನ ಕಂಪ್ಲೀಟಾಗಿ ನಮಗೆ ಸೆಂಡ್ ಮಾಡಿ, ಅವತ್ತು ಅಭಿಷೇಕದ ದಿನ ನಿಮ್ಮ ಒಂದು ಫ್ಯಾಮಿಲಿ ಹೆಸರಲ್ಲಿ ಆ ಒಂದು ಅಭಿಷೇಕ ಸೇವೆಯನ್ನು ನೀವು ಬರಲಿಲ್ಲ ಅಂದರೂ ಕೂಡ ನಾವು ಮಾಡ್ತೀವಿ ಅಂತ. ಮತ್ತು ಇನ್ನೊಂದು, ಯಾರ್ಯಾರು ಬರ್ತಾಯಿದ್ರೋ ಅವರು ಹಾಲು ಮತ್ತು ಒಂದು ತೆಂಗಿನಕಾಯಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕಿ ಡಬ್ಬದಿಂದ ಅಕ್ಕಿ, ಯಥಾಶಕ್ತಿ ದೇಣಿಗೆ, ಈ ಒಂದು ತಗೊಂಡು ನಾವು ಲೊಕೇಶನ್ನ ಹಾಕ್ತೀವಿ. ಯಾರು ವಾಟ್ಸಪ್ಪಿಗೆ ನಮಗೆ ನೀವು ಬರ್ತೀರ ಅಂತ ತಿಳಿಸ್ತಿರೋ ಅವರಿಗೆ ನಾವು ನಮ್ಮ ಮನೆ ಲೊಕೇಶನ್ನ ಹಾಕ್ತೀವಿ. ಈ ಕಾರ್ಯಕ್ರಮ ನಮ್ಮ ಬಿಲ್ಡಿಂಗಲ್ಲಿರೋದ್ರಿಂದ ಸೊ ತಕ್ಕ ಮಟ್ಟಿಗೆ ನೀವು ಅಡ್ವಾನ್ಸಾಗಿ ಹೇಳೋದು ತುಂಬ ಅನುಕೂಲತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಈ ವಿಡಿಯೋ ಬಂದು ಇವತ್ತು ರೀಸೆಂಟಾಗಿ ಸೊ ನಡೆದಿದೆ ಚಿಕ್ಕ ಅನುಭವ. ಒಬ್ಬ ಚಿಕ್ಕ ಹುಡುಗಿಯವಳು ಸುಮಾರು ಇವಾಗ SLC ಪಾಸಾಗಿ ಜಸ್ಟ್ ರೀಸೆಂಟಾಗಿ ಪಾಸಾಗಿದ್ದಾಳೆ. ಅವಳಿಗೆ ಒಂದು ಆಸೆ ಏನಪ್ಪ ಅಂತಂದರೆ, ಈ ಹುಡುಗಿ ನನಗೆ ಅವಳ ಹೆಸರು ಮಾತ್ರ ಹೇಳೋದು ಬೇಡ, ಯಾಕಂದರೆ ತಪ್ಪಾಗುತ್ತೆ. ಲೋಕಲ್ ಕರ್ನಾಟಕದವಳೇ ಆಗಿರೋದ್ರಿಂದ ಅವಳ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾಳೆ. ಇವಳು ನನಗೆ ಫೋನ್ ಮಾಡ್ತಾಳೆ 2 ತಿಂಗಳ ಹಿಂದೆ, ಗುರುಗಳೇ ಮತ್ತು ನಾನು SLC ಪಾಸಾಗಿದ್ದೀನಿ, ಬಟ್ ನಾನು ಸಿಟಿಗೆ ಹೋಗಿ ನಾನು ಮುಂದುವರಿಸ್ಬೇಕು ಅನ್ನೋ ಆಸೆ ನನಗಿದೆ. ನಮ್ಮ ಪಪ್ಪ ಮಮ್ಮಿ ಒಪ್ತಾ ಇಲ್ಲ ಅಂಥೇಳಿ. ಸೊ SLC ಪಾಸಾಗಿರೋತಕ್ಕಂಥ ಹುಡುಗಿಯವಳು ಸೇವೆ ತೊಗೊತಾಳೆ. ಸೊ ಆ ಒಂದು ಟೆನ್ಷನಲ್ಲಿ ನನಗೆ ಏನೋ ಒಂದು ಸೇವೆ ಸೂಚ್ಯಂಕ ಆಗುತ್ತೋ ಆ ಸೇವೆ ಅವಳಿಗೆ ನಾನು ಕೊಟ್ಟಿದ್ದೆ. ಬಟ್ ಆ ಸೇವೆ ಅವಳು ಯಶಸ್ವಿಯಾಗಿ 7 ಡೇಸು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾಳೆ. ಮಾಡಿ ಅದು ಏನಾಗಿದೆ, ಇವತ್ತು ಆ ಒಂದು ಖುಷಿ ವಿಚಾರ ಹಂಚ್ಕೊಳ್ಳೋಕ್ಕೆ ನನಗೆ ಇವತ್ತು ಆ ಹುಡುಗಿ ಫೋನ್ ಮಾಡಿದ್ಲು. ಫೋನ್ ಮಾಡಿ ಹೇಳ್ತಾಳೆ, ಸಂತೋಷ್ ಸರ್, ನೀವು ಹೇಳಿರೋ ಥರ ನಾನು ಸೇವೆಯನ್ನು ಮಾಡಿದೆ. ನಮ್ಮ ಪಪ್ಪ ಮಮ್ಮಿ ಇಬ್ಬರೂ ಕೂಡ ನನ್ನನ್ನು ಬೇರೆ ಊರಿಗೆ ಕಾಲೇಜ್ಗೆ ಕಳ್ಸೋಕ್ಕೆ ಒಪ್ಕೊಂಡಿದ್ದಾರೆ. ತುಂಬ ನಿಮಗೆ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ನಿಮಗೆ. ಮಹಾರಾಜರ ಕೃಪಾಶೀರ್ವಾದ ನನಗಾಗಿದೆ ಅಂತ ನಾನು ನಂಬಿದ್ದೀನಿ. ಸೊ ನನಗಂತೂ ಗ್ಯಾರಂಟಿ ಇರಲಿಲ್ಲ ನನಗೆ ಇದು ಒಂದು ಸಕ್ಸಸ್ ಆಗುತ್ತೆ ಅಂಥೇಳಿ. ಕಾರಣ ಏನಂತಂದರೆ, ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟು, ಬಟ್ ಹೆಂಗೋ ಫೈನಲಿ ಒಪ್ಕೊಂಡಿದ್ದಾರೆ. ಬಟ್ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಈ ನನಗೆ ಹಾಸ್ಟೆಲ್ ವ್ಯವಸ್ಥೆ ಆಗ್ತಾಯಿಲ್ಲ, ಕಾಲೇಜಲ್ಲಿ ಸೀಟ್ ಕನ್ಫರ್ಮೇಷನ್ ಆಗ್ತಾಯಿಲ್ಲ ಅಂಥೇಳಿ ಇವತ್ತು ಅವಳು ಸುಮಾರು 5 ಗಂಟೆಗೆ ನನಗೆ ಫೋನ್ ಮಾಡಿದ್ಲು. ಇವತ್ತು ಕೂಡ ಅವಳಿಗೊಂದು ಸೇವೆ ಹೇಳಿದ್ದೀನಿ ನಾನು. ಆ ಸೇವೆ ಏನಪ್ಪ ಅಂತಂದರೆ, ನಾಳೆ ಗುರುವಾರದಿಂದ ಹಿಡಿದು ನೀವು ಬರೋ 21ನೇ ತಾರೀಕಿನವರೆಗೂ ಪ್ರತಿ ದಿವಸ ಒಂದು ಅಗರಬತ್ತಿನ ಮಹಾರಾಜರ ಮುಂದೆ ಅಂಟಿಸಿಟ್ಟು, ಆ ಅಗರಬತ್ತಿ ಮುಗಿಯೋವರೆಗೂ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ ಕಂಟಿನ್ಯೂಸ್ ಆಗಿ ಮಾಡಮ್ಮ, ನೀನು ಖಂಡಿತವಾಗಿ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೀನಿ. ಸೊ ಇದು ಮಹಾರಾಜರ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ನಮ್ಮ ಬಾಯಿಂದ ಅವರು ಏನು ನುಡಿಸ್ತಾರೋ ಅದು ನಡೆಯುವಂಥ ಶಕ್ತಿ
ಮಹಾರಾಜರು ನನಗೆ ಕೊಡಲಿ. ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಒಂದು ಒಂದು ಶುಭ ಸಂಕೇತ ನನಗೆ. ಎಲ್ರಿಗೂ ಕೂಡ ನಿಮ್ಮ ಒಂದು ಕೃಪಾಶೀರ್ವಾದ ಅನ್ಕೋಬೋದು ಅಥವಾ ನಿಮ್ಮ ಹಾರೈಕೆ ಅನ್ಕೋಬೋದು. ಎಲ್ರಿಗೂ ಒಳ್ಳೆ ಮಾಡುವಂಥ ಆ ಭಗವಂತ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ. ನಾನು ಎಷ್ಟು ಸಾಧ್ಯನೋ ನನ್ನಿಂದ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸಾರಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ಅನ್ನದಾನದ ವಿಶೇಷ ಸೇವೆ ಇರುತ್ತೆ. ಸೊ ಹೋದ ವರ್ಷ ನಾನು ಎಷ್ಟೋ ಜನ ನೀವು ₹1 ಆದರೂ ಹುಂಡಿಯಲ್ಲಿ ಹಾಕಿಟ್ಟಿದ್ದೀರಾ. ಸೊ ಅದನ್ನು ನೀವು ಈ ಒಂದು ಕಾರ್ಯಕ್ಕೆ ಉಪಯೋಗಿಸ್ಬೋದು. ಯಾರು ಕೊಡಬೇಕನ್ನೋ ಇಚ್ಛೆ ಇರುತ್ತೋ ಅವರು ಆ ಸ್ವಾಮಿಯ ಮುಂದೆ ಇಟ್ಟು ಆ ದುಡ್ಡನ್ನು ಬೇರೆದವ್ರು ಗೂಗಲ್ ಪೇಯಿಂದ ಹಾಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.